ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಮಡಕಂ. ಬಂಧುಗಳೇ, ಎಲ್ಲ ಸುಮ್ಮನೆ ದಯವಿಟ್ಟು ಯಾರು ಕಿರಿಸಬಾರ್ದು. ನಾನು ಏನ್ ಮಾತಾಡ್ತೀನಿ ಕೇಳ್ಬೇಕಷ್ಟೇ, ಯಾರು ಕಿರಿಸಬಾರ್ದು. ಟಿವಿಯವ್ರು ಲೈವ್ ಮಾಡ್ತಾ ಇದ್ದಾರೆ, ಇಷ್ಟು ಉತ್ಸಾಹದಿಂದ ಸೇರ್ತೀರಿ, ಬಿಸಿಲಲ್ಲಿದ್ದೀರಿ. ದಯವಿಟ್ಟು ನಿಮ್ ಕೈ ಮುಗಿದೀನಿ. ಯುವಕರು ಮುಂದೆ ಇರೋ, ಹಿಂದೆ ಇರೋರೆಲ್ಲ ತಾಳ್ಮೆ ಇದ್ದಾರೆ. ನಿಮ್ದೇ ಗಲಾಟೆ ಜಾಸ್ತಿ, ಸುಮ್ಮನೆ ಇರ್ಬೇಕು. ಬಂಧುಗಳೇ, ನಮ್ಮ ಹಿರಿಯರಂತ ರಾಮಲಿಂಗಾರೆಡ್ಡಿ ಅವರೇ ಕರ್ನಾಟಕ ಸರ್ಕಾರದ ಮಂತ್ರಿಗಳಿದ್ದಾರೆ. ನಮ್ಮ ಶಾಸಕರಾದಂತಹ ಪ್ರಕಾಶ್ ಅವರಿದ್ದಾರೆ, ಹೊಸೂರು ಶಾಸಕರು. ನಮ್ಮ ಆನೇಕಲ್ ಶಾಸಕರಾದಂತಹ ಶಿವಣ್ಣವರಿದ್ದಾರೆ, ನಂಜೇಗೌಡರು ಇದ್ದಾರೆ, ನಮ್ಮ ಮಾಲೂರು ಶಾಸಕರು, ನಮ್ಮ MLC ಮಿಸ್ಟರ್ ರಾಮೋಜಿ ಗೌಡ್ರು ಇದ್ದಾರೆ. ಎಲ್ಲರಿಗಿಂತ ಮುಖ್ಯವಾಗಿ ನಿಮ್ಮ ನಮ್ಮ ಎಲ್ಲರ ಪ್ರೀತಿಯ ಅಭ್ಯರ್ಥಿ ರಾಮಚಂದ್ರ ಅವರು ಇದ್ದಾರೆ. ಅವರಿಗೆ ನಾವು ನೀವೆಲ್ಲ ಸೇರಿ ಈ ಉರಿ ಬಿಸಿಲಿನಲ್ಲಿ ಆಶೀರ್ವಾದ ಮಾಡಲಿಕ್ಕೆ ಚುನಾವಣಾ ಪ್ರಚಾರಕ್ಕೋಸ್ಕರ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ. ಸ್ವಲ್ಪ ಸುಮ್ಮನೆ ಇರಿ ಅಂತ ಹೇಳ್ತಾ ಇದ್ದೀನಿ. ನಾನು ಯಾವ ಟೈಗರು ಇಲ್ಲ, ಎಲೆಕ್ಷನ್ ಗೆಲ್ಸಿ ಫಸ್ಟ್. ನಾನು ಸ್ಟಾಲಿನ್ ಅವರು ಚೆನ್ನೈನಲ್ಲಿ ಮೊದಲನೇ ಚುನಾವಣಾ ಪ್ರಚಾರವನ್ನ ಪ್ರಾರಂಭ ಮಾಡಿದ್ರು. ನಮ್ಮ ಎಲ್ಲ ಅಭ್ಯರ್ಥಿಗಳನ್ನ ಪ್ರಚಾರ ಮಾಡಿ ಪರಿಚಯ ಮಾಡಿ ಈ ಒಂದು ಟೌನ್ ನಲ್ಲಿ, ಸಿಟಿಲಿ, ಚೆನ್ನೈ ಸಿಟಿಲಿ ನಾನು ಸುಮಾರು ಒಂದು 15-20 ಹಿಂದೆ ಹೋಗಿ ನಮ್ಮ ಚುನಾವಣಾ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಬಿಡುಗಡೆ ಮಾಡಿ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರ ಮಾರ್ಗದರ್ಶನದಲ್ಲಿ ಹೋಗಿ ಪಕ್ಷದ ಪರವಾಗಿ ಪ್ರತಿನಿಧಿಸಿ ನಾನು ಬಂದೆ. ಇವತ್ತು ತಮಿಳಿನಲ್ಲೂ ಮಾತಾಡೋಣ ಆಸೆ ಇದೆ, ಆದರೆ ನನಗೆ ಬರಲ್ಲ. ಆದರೆ ಕನ್ನಡದಲ್ಲೇ ರಾಮಚಂದ್ರರವರು, ಪ್ರಕಾಶ್ ಅವರು ಕನ್ನಡದಲ್ಲೇ ಮಾತಾಡಿದ್ರು. ನೀವೆಲ್ಲ ಕನ್ನಡಿಗರಿದ್ದೀರಿ. ನಮ್ಮ ಕರ್ನಾಟಕದ ಬಾರ್ಡರ್ ಕ್ಷೇತ್ರ, ಕರ್ನಾಟಕದ ಬಾರ್ಡರ್ ಕ್ಷೇತ್ರ ಜೊತೆಗೆ ನನ್ನ ಕನಕಪುರದ ಬಾರ್ಡರ್ ಕ್ಷೇತ್ರ ಕೂಡ ತಳಿ. ನಾನು ಎಷ್ಟೋ ಜನ ವೋಟರ್ಸ್ಗೆ ಹಿಂದೆ ನಿಮ್ಮಲ್ಲಿ ನಮ್ಮಲ್ಲಿ ಸಂಬಂಧ ಇಟ್ಕೊಂಡು ಜಮೀನು ಆಸ್ತಿ ಇಟ್ಕೊಂಡಿರೋರಿಗೆ ಬರ್ರಯ್ಯ ಓಟು ನಮ್ಮಲ್ಲಿ ಮಡಿಕೊಳ್ಳಿ ಅಂತ ಕೇಳಿದೆ. ಇಲ್ಲ ಇಲ್ಲ, ರಾಮಚಂದ್ರರು ನಮಗೆ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ, ನಮ್ಮ ಓಟ್ ಅಲ್ಲೇ ಇರ್ಲಿ ಅಂತ ಹೇಳಿ ಎಲ್ಲ ಇಲ್ಲೇ ಇಟ್ಕೊಂಡ್ರು. ಆಮೇಲೆ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆದ್ಮೇಲೆ ನಮ್ಮ ರಾಮಚಂದ್ರವ್ರನ್ನ, ಪ್ರಕಾಶ್ ಅವ್ರನ್ನ ಕೇಳಿದೆ, ಏನು ನಿಮ್ಮ ರಾಜ್ಯದಲ್ಲಿ ಎಲ್ಲ ವೋಟರು ಕೇಳ್ತಾ ಇದ್ದಾರೆ, ಇಲ್ಲೇ ಇರ್ತೀವಿ ಅಂತ ಹೇಳ್ತಾ ಇದ್ದಾರೆ, ಏನೇನ್ ಸ್ಕೀಮ್ ಇದೆ ಅಂತ ಹೇಳಿ ಕೇಳಿದೆ. ಅವರಿಬ್ರು ನನಗೆ ನಿಮ್ಮ ರಾಜ್ಯದ ಎಲ್ಲ ಮಾಹಿತಿಯನ್ನ ಕಳಿಸ್ಕೊಟ್ಟು, ಆ ಮಾಹಿತಿ ಎಲ್ಲ ನಾನು ಪಡ್ಕೊಂಡು, ನಾನು ರಾಮಲಿಂಗಾರೆಡ್ಡಿ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ, ಸಿದ್ದರಾಮಯ್ಯನವರೆಲ್ಲ ಚರ್ಚೆ ಮಾಡಿ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು. 5 ಗ್ಯಾರಂಟಿಗಳನ್ನ ಕರ್ನಾಟಕದಲ್ಲಿ ಘೋಷಣೆ ಮಾಡಿದ್ರು. ಬಿಜೆಪಿದು ಡಬಲ್ ಇಂಜಿನ್ ಸರ್ಕಾರ ಇತ್ತು. ಕರ್ನಾಟಕ ರಾಜ್ಯದಲ್ಲೂ ಇತ್ತು ಡಬಲ್ ಇಂಜಿನ್, ಡೆಲ್ಲಿಯಲ್ಲೂ ಇತ್ತು ಡಬಲ್ ಇಂಜಿನ್. ಮೋದಿ ಸಾಹೇಬರು ಮತ್ತು ಬಿಜೆಪಿಯವರೆಲ್ಲ ನಿಮ್ಗೆ ಅಚ್ಚೇ ದಿನ ತರ್ತೀವಿ ಅಂತ ಹೇಳಿತ್ತು. ಅಚ್ಚೇ ದಿನ ತಮಿಳುನಾಡಲ್ಲೂ ತರ್ತೀವಿ ಅಂತ ಹೇಳಿದ್ರು, ಕರ್ನಾಟಕದಲ್ಲೂ ತರ್ತೀವಿ ಅಂತ ಹೇಳಿದ್ರು, ದೆಹಲಿಯಲ್ಲಿ ತರ್ತೀವಿ ಹೇಳ್ತಿರು. ಈ ಹುಡುಗರು ಯಾರೋ ಕೇಳ್ತಾ ಇದ್ರಿ, ರಾಮಚಂದ್ರ ಕೂಡ ಹೇಳ್ತಾ ಇದ್ರು, 15 ಲಕ್ಷ ರೂಪಾಯಿನ ನಿಮ್ ಕೈಲೆಲ್ಲ ಜನ್ಧನ್ ಅಕೌಂಟ್ ಓಪನ್ ಮಾಡಿಸಿದ್ರು, ನಿಮ್ಗೆ ಹಣ ಬಂತ ಅಂತ ನಿಮ್ನ ಕೇಳ್ತಾ ಇದ್ರು. ಕೇಳಿದ್ರು ಇಲ್ಲ? ಈಗ ನಮ್ ಜನ ಎಲ್ಲ ಅಕೌಂಟ್ ಓಪನ್ ಮಾಡಿದ್ರು ಇಲ್ವೋ? ದುಡ್ಡು ಏನಾದ್ರು ಬಂತ? ಏನು ಇಲ್ಲ. ನಾನು ಮಾತು ಕೊಟ್ಟೆ, 5 ಗ್ಯಾರಂಟಿ, ಪಂಚ ಗ್ಯಾರಂಟಿ ಮಾತು ಕೊಟ್ಟೆ. ನಿಮ್ಮೆಲ್ಲ ನೆಂಟರುಗಳೆಲ್ಲ ಕರ್ನಾಟಕದಲ್ಲಿದ್ದಾರೆ, ನಿಮ್ಮ ಸ್ನೇಹಿತರುಗಳೆಲ್ಲ ಕರ್ನಾಟಕದಲ್ಲಿದ್ದಾರೆ.
ನಿಮ್ಮೆಲ್ಲ ಜನ ಕರ್ನಾಟಕ ಇಲ್ಲೂ ಬರ್ತಾರೆ ಅಲ್ಲೂ ಹೋಯ್ತಾ ಇದ್ದಾರೆ. ನಾವೇನ್ ಮಾತು ಕೊಟ್ಟು ನಿಮ್ಮಲ್ಲಿ ಟೌನ್ ಅಲ್ಲಿ ಮಾತ್ರ ಈ ಬಸ್ಸು ಹೋರಾಟ ಮಾಡೋದಿತ್ತು ಫ್ರೀಯಾಗಿ. ರಾಮಲಿಂಗಾರೆಡ್ಡಿ ಅವರು ಮಂತ್ರಿ, ಅವರೇ ಇಲ್ಲಿದ್ದಾರೆ. ಶಕ್ತಿ ಯೋಜನೆ ಅಂತ ಮಾಡಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಉದ್ದಗಲಕ್ಕೂ ಕೂಡ ಪ್ರಯಾಣ ಮಾಡೋ ಕಾರ್ಯಕ್ರಮವನ್ನು ತಂದು 5 ಗ್ಯಾರಂಟಿಲಿ ಈಗ ಕರ್ನಾಟಕದಲ್ಲಿ ಎಲ್ಲ ಹೆಣ್ಮಕ್ಳುಗಳು ಪ್ರಯಾಣ ಮಾಡ್ತಾ ಇದ್ದಾರೆ. ಈಗ ಡಿಎಂಕೆ ಪ್ರಣಾಳಿಕೆಯಲ್ಲಿ ನಮ್ಮೆಲ್ಲ ಒಕ್ಕೂಟದ ಪ್ರಣಾಳಿಕೆಯಲ್ಲಿ ಇಂಡಿಯಾ ಅಲೈನ್ಸ್ ಪ್ರಣಾಳಿಕೆಯಲ್ಲಿ ಇವತ್ತು ಸ್ಟಾಲಿನ್ ಅವರು ಮತ್ತೆ ಹೆಣ್ಣು ಮಕ್ಕಳಿಗೆ ಇಡೀ ತಮಿಳುನಾಡು ಬಸ್ನಲ್ಲಿ ಎಲ್ಲರೂ ಕೂಡ ಉಚಿತವಾಗಿ ಪ್ರಯಾಣ ಮಾಡೋದು ಅಂತ ಅನೌನ್ಸ್ ಮಾಡಿದ್ದಾರೆ. ನಾವೇನು ಕರ್ನಾಟಕದಲ್ಲಿ ಮಾಡಿದೀವಿ ಇಲ್ಲೇ ನಾವು ಅದು ಮಾಡ್ತಾ ಇದ್ದೀವಿ. ಈಗ ಹೆಣ್ಣು ಮಕ್ಕಳಿಗೆ 1,000 ರೂಪಾಯಿ ಕೊಡ್ತಾ ಇದ್ದಾರೆ. ನಾವು ಅದನ್ನ ನೋಡಿ 2,000 ಮಾಡ್ದು. ಈಗ ಸ್ಟಾಲಿನ್ ಅವರು ಕೂಡ ಎಲ್ಲ ನನ್ನ ತಾಯಂದಿರಿಗೆ, ಕುಟುಂಬದ ಹೆಣ್ಣು ಮಕ್ಕಳಿಗೆ, ಮನೆ ಯಜಮಾನಿಯರಿಗೆ 1,000ರಿಂದ ಮತ್ತೆ ಈ ರಾಜ್ಯದಲ್ಲಿ ನೀವು ಇಲ್ಲಿ ನಮ್ಮ MLA ಅವ್ರನ್ನ ಆಯ್ಕೆ ಮಾಡಿದ್ರಿಂದ ನಿಮ್ಮೆಲ್ಲರ ಹೆಣ್ಮಕ್ಳ ಅಕೌಂಟ್ಗೆ, ಹೆಣ್ಣು ಕುಟುಂಬದ ಕಣ್ಣು ಅವ್ರ ಅಕೌಂಟ್ಗೆ 2,000 ರೂಪಾಯಿ ನೇರವಾಗಿ ಹೋಗುವಂತ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇದ್ದೀವಿ. ಅದಲ್ಲದೆ ಈಗ ತಾನೇ ಹೇಳಿದ್ರು, ಮನೆಯಲ್ಲಿ ಸಾಮಾನು, ಪಾತ್ರೆ ಇರ್ಬೋದು, ಟಿವಿ ಇರ್ಬೋದು, ಸ್ಟವ್ ಇರ್ಬೋದು, ಬಿಡಿ ಗ್ಯಾಸ್ ಅಂತೂ ಕತೆ ಹೋಯ್ತು. ಒಲೆನೇ ಗ್ಯಾರಂಟಿ ಮುಂದಕ್ಕೆ ಹೊಂಟೋಯ್ತು. ಗ್ಯಾಸ್ ಹೋಯ್ತು, ಒಲೆ ಬಂತು. ಯಾರಿಂದ? ಮೋದಿಯವರಿಂದ ಬಂತು. ಮನೆಯಲ್ಲೆಲ್ಲ ಅಶೋಕ್ ಬಂದಿದಂತೆ ಕೇಳ್ಬೇಕಾಯ್ತು, ನಿನ್ ಗ್ಯಾಸ್ ಹೊಂಟೋಯ್ತು ಬಂತು ಇಲ್ಲಿ ಅಂತ. ಬಂದಿರಂತೆ. ಈಗ 8,000 ರೂಪಾಯಿ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ. ಡಿವಿಎಂಕೆ ಪಕ್ಷ, ಕಾಂಗ್ರೆಸ್ ಪಕ್ಷ, ಕಮ್ಯುನಿಸ್ಟ್ ಪಕ್ಷ ಯಾವತ್ತಾರು ಒಂದು ಮಾತು ಕೊಟ್ರೆ ನುಡಿದಂತೆ ನಡೆಯುವಂತ ಪಕ್ಷಗಳು ಇದು. ಈ ದೇಶದ ಇತಿಹಾಸದಲ್ಲಿ ಈಗ ರೈತರಿಗೆ ನಾವು ಕೂಡ ಫ್ರೀ ಕರೆಂಟ್ ಕೊಡ್ತಾ ಇದ್ದೀವಿ. ನೀವೆಲ್ಲ ರೈತರ ಮಕ್ಕಳಿದ್ದೀರಿ, ನಿಮ್ಗೆಲ್ಲ ಕೂಡ ಉಚಿತವಾಗಿ ಮೀಟರ್ ಇಲ್ಲದೆ ಫ್ರೀ ಕರೆಂಟ್, ಮೀಟರ್ಲೆಸ್ ಪಂಪ್ ಸೆಟ್ ಕೊಡಬೇಕು ಅಂತ ಹೇಳಿ ಈಗಾಗಲೇ ನಾವು ಆಶ್ವಾಸನೆಯನ್ನು ಕೂಡ ನಾವು ಕೊಟ್ಟಿದ್ದೇವೆ. ಈಗಲ್ಲೇ ಪೆನ್ಷನ್ ಸ್ಕೀಮಲ್ಲೂ ಕೂಡ 2,000 ರೂಪಾಯಿ ಕೊಡೋದು ಓಲ್ಡ್ ಏಜ್ ಪೆನ್ಷನ್ಗೆ, ಹ್ಯಾಂಡಿಕ್ಯಾಪ್ಗೆ 2,500 ರೂಪಾಯಿ ಕೊಡೋದು. ಈ ರೀತಿ ಅನೌನ್ಸ್ಮೆಂಟ್ ಮಾಡಿದ್ದೀವಿ. ಇದು ಮೊದಲಿಂದ ಕೂಡ ಡಿಎಂಕೆ, ಕಮ್ಯುನಿಸ್ಟು ಪಾರ್ಟಿ ಇವೆಲ್ಲ ಕೂಡ ಕೊಟ್ಟ ಮಾತನ್ನ ಉಳಿಸ್ಕೊಂಡು ಬಂದಿರುವಂತಹ ಒಂದು ಪಕ್ಷ. ಇವತ್ತು ನಾವು ಈ ರಾಜ್ಯದಲ್ಲಿದ್ದೇವೆ. ಹಿಂದೆ ಕರುಣಾನಿಧಿಯವರು ಆಯ್ಕೆ ಮಾಡಿ ಚೀಫ್ ಮಿನಿಸ್ಟರ್ ಆಗಿ 4 ಬಾರಿ ಇದ್ರು. ಈಗ ಕಳೆದ 5 ವರ್ಷದಿಂದ ಅವರ ನಡೆಯಲ್ಲಿ ಏನು ನಮ್ಮ ಪೆರಿಯಾರ್ ಅವರ ಮಾರ್ಗದರ್ಶನದಲ್ಲಿ, ಪೆರಿಯಾರ್ ಅವರ ಮಾರ್ಗದರ್ಶನ ಅವರ ಮಾತೃಭಾಷೆ ಕನ್ನಡ ಆಗಿತ್ತು. ಆದ್ರೆ ಅವರು ತಮಿಳಿಗೋಸ್ಕರ ಹೋರಾಟವನ್ನು ಮಾಡ್ಕೊಂಡು ಬಂದರು. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಇರೂರ್ನವರು, ಅವ್ರ ಮಾತೃಭಾಷೆ ಕನ್ನಡ ಇತ್ತು. ಅವರು ತಮಿಳಿಗೋಸ್ಕರ ಅವರು ಹೋರಾಟವನ್ನು ಮಾಡಿಕೊಂಡು ಬಂದರು. ಹಂಗೆ ನಾವೆಲ್ಲ ಪರಸ್ಪರ ಅಣ್ಣ ಮುಂದಿರು, ನಾವೆಲ್ಲ ಒಂದೇ ತಾಯಿಯ ಮಕ್ಕಳು. ಊರುಗಳಲ್ಲಿ ಭಾಗ ಆಗಿದ್ದೇವೆ ಅಷ್ಟೇ. ಅಷ್ಟು ಬಿಟ್ರೆ ನಾವೆಲ್ಲ ಇವತ್ತು ದಕ್ಷಿಣ ಭಾರತದ ಸ್ವಾಭಿಮಾನಕ್ಕೋಸ್ಕರ ಇವತ್ತು ಹೋರಾಟವನ್ನ ಮಾಡಿ ನಾವೆಲ್ಲ ಇವತ್ತು ಸೇವೆಯನ್ನ ನಾವು ಮಾಡಿಕೊಂಡು ನಾವು ಬರ್ತಾ ಇದ್ದೇವೆ. ತಮ್ಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಈ ದೇಶದ ಉದ್ದಗಲಕ್ಕೂ ಕೂಡ ಭಾರತದ ಇತಿಹಾಸದಲ್ಲಿ ನಾವೆಲ್ಲ ಒಗ್ಗಟ್ಟಿಂದ ಈ ಬಿಜೆಪಿ 11 ವರ್ಷ ಆಗಿದೆ. ಕೊಟ್ಟ ಮಾತೇನಾರು ಉಳಿಸ್ಕೊಂಡಿದ್ದಾರಾ? ಯಾವ್ದಾದ್ರು ಒಂದು ಕಾರ್ಯಕ್ರಮ ತಂದಿದ್ದಾರಾ? ಉಚಿತವಾಗಿ ಅಕ್ಕಿ ಕೊಡೋ ಕಾರ್ಯಕ್ರಮ ಅವ್ರೇನಾದ್ರು ತಂದಿದ್ರಾ?
ಅಂಗನವಾಡಿ ಕಾರ್ಯಕ್ರಮ ಅವ್ರು ಏನಾದ್ರು ತಂದಿದ್ರ? ಆಶಾ ಕಾರ್ಯಕ್ರಮ ತಂದಿದ್ರ? ಉಳುನ್ಗೆ ಭೂಮಿ ತಂದಿದ್ರ? ಉಚಿತವಾಗಿ ಕರೆಂಟ್ ಕೊಡೋದು ತಂದಿದ್ರ? ರೈತರ ಕರೆಂಟ್ ಕೊಡೋದು ತಂದಿದ್ರ? ಏನು ಇಲ್ಲ. ಬರೀ ಪುಟ್ಟಿ, ಬೇವಿನ ಸೊಪ್ಪು, ನಂದೆ ಬೆಳಗೋ ಪೂಜಾರಿ ಅಂತ ಬರೀ ಖಾಲಿ ಡ್ರಮ್ ಅಷ್ಟೇ. ಈಗ ತಾನೇ ನನ್ನ ಮಿತ್ರ ರಾಮಚಂದ್ರ ಹೇಳ್ತಾ ಇದ್ರು, ಬಿಜೆಪಿ ಅಧ್ಯಕ್ಷರು ನಮ್ಮ ರಾಜ್ಯದಲ್ಲಿ ಇದ್ರು. ಅವ್ರ ಹೆಸರೇನು? ಅಣ್ಣಾಮಲೈ. ವೆರಿ ಒಳ್ಳೆ ಹುಡುಗ. ಪಾಪ ಅವನ್ನ ಕಿತ್ತಾಕ್ಬಿಟ್ರು. ಅವ್ರಿಗೆ ಟಿಕೆಟೇ ಕೊಡ್ಲಿಲ್ಲ. ಈ ಅಣ್ಣಾ DMK ಅವ್ರು ಹೇಳಿದ್ರು, ಅವನ್ನ ಜೊತೆ ಪಡಿಕೊಂಡ್ರೆ ನಾವು 10ಕ್ಕೆ ಸೇರಿಸೋದಿಲ್ಲ, ನಿಮ್ ಜೊತೆ ಬರುದಿಲ್ಲ ಅಂತ. ಇರ್ಲಿ, ಅದು ಅವ್ರಿಗೆ ಬಿಟ್ಟಿದ್ದಂತ ವಿಚಾರ. DMK ಗೆಲ್ತೀವಿ ಅಂದಿದ್ರೆ ಅಣ್ಣಾ DMK ಜೊತೆ ಹೋಯ್ತಿದ್ರಾ? ಅಣ್ಣಾ DMK ಏನಾದ್ರು ಶಕ್ತಿ ಇದ್ರೆ ಅವರು ಶಕ್ತಿ ಕಳ್ಕೊಂಡಿದ್ದಾರೆ. ಇನ್ನೊಂದು ಪಾರ್ಟಿಯವರು ಪಾಪ ಅವರೊಬ್ಬ MGR ತರ ಆಗಬೇಕು ಅಂತ ಹೊರಟ್ಬಿಟ್ಟಿದ್ದಾರೆ. ಅದೆಲ್ಲ ಆಗಲ್ಲ. ಅವೆಲ್ಲ ಗಿಲಮಲ್ಲಿ ಈಗ ಅನ್ಕೋಬೇಕಷ್ಟೇ. ಜನರ ಹೃದಯ, ಜನರ ಹೊಟ್ಟೆ ತುಂಬುವಂತ ಪಾರ್ಟಿ, ಜನರ ಬದುಕಿನಲ್ಲಿ ಬದಲಾವಣೆ ತರಂತ ಪಕ್ಷ. ಇವತ್ತು ನಿಮ್ಮ ರಾಜ್ಯಕ್ಕೆ ಉತ್ತಮವಾದಂತ ನಾಯಕತ್ವ ಇವತ್ತು ಸ್ಟಾಲಿನ್ ಅವರು ಕೊಡ್ತಾ ಇದ್ದಾರೆ. ಉತ್ತಮವಾದಂತ ನಾಯಕತ್ವ. 5 ವರ್ಷದಲ್ಲಿ ಎಷ್ಟು ರೋಡ್ಗಳು ಮಾಡಿದ್ದಾರೆ, ಎಷ್ಟು ಬ್ರಿಡ್ಜ್ ಮಾಡಿದ್ದಾರೆ, ಎಷ್ಟು ಶಾಲೆಗಳು ಮಾಡಿದ್ದಾರೆ, ಎಷ್ಟು ಆಸ್ಪತ್ರೆ ಮಾಡಿದ್ದಾರೆ. ಹೊರಗಡೆಯಿಂದ ಇಡೀ ದೇಶಕ್ಕೆ ಇನ್ವೆಸ್ಟ್ಮೆಂಟ್ ನಲ್ಲಿ, ಬಂಡವಾಳ ಹೂಡಿಕೆಯಲ್ಲಿ, ಉದ್ಯೋಗ, ಖಾಸಗಿ ಉದ್ಯೋಗ ಕೊಡೋದ್ರಲ್ಲಿ ಸ್ಥಳೀಯರಿಗೆ 75% ಉದ್ಯೋಗ ಕೊಡಬೇಕು ಅಂತ ಖಾಸಗಿಯಲ್ಲಿ ತೀರ್ಮಾನ ಮಾಡಿದ್ದು ಇದು ಸ್ಟಾಲಿನ್ ರವರು, DMK ಅವರ ಆಡಳಿತ ಅನ್ನೋದನ್ನ ತಾವು ಮರಿಬಾರದು. ಇವತ್ತು ನಿನ್ನೆ ಕೂಡ ಅವರು ಇಲ್ಲಿಗೆ ಬಂದು, ಅವರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಬಂದು ಭಾಷಣ ಮಾಡಿ ಹೋಗಿದ್ದಾರೆ. ನಾನು ಕೊಯಮತ್ತೂರ್ಗೆ ಹೋಗಿದ್ದೆ, ಚೆನ್ನೈಗೆ ಹೋಗಿದ್ದೆ, ಬೇರೆ ಕಡೆ ನಾನು ಕೂಡ ಪ್ರಚಾರ ಮಾಡಿ ಅನೇಕ ಕ್ಷೇತ್ರಗಳಿಗೆ ಇವತ್ತು ಇಲ್ಲೂ ಬಂದು ಇನ್ನ 3-4 ಕ್ಷೇತ್ರಕ್ಕೆ ನಾನು ಹೋಗ್ತಾ ಇದ್ದೇನೆ. ನಾವು ಒಂದು ಮನೆಯವರು, ಒಂದು ಗೋಡೆ ಮಾತ್ರ ಇದೆ. ಆ ಗೋಡೆ ತೆಗೆದ ಇಂದ ನಾವಿಬ್ರು ಒಂದೇ ತಾನೆ. ಬಿಜೆಪಿಯವರು ಏನಿದ್ರು ಕೂಡ ಕತ್ರಿ, ಯಾವಾಗ್ಲೂ ಕತ್ರಿ. ಕಬ್ಬಣದಲ್ಲಿ 2 ಕೆಲಸ ಮಾಡ್ಬೋದು. ಒಂದು ಕತ್ರಿನೂ ಮಾಡ್ಬೋದು, ಒಂದು ಸೂಜಿನೂ ಮಾಡ್ಬೋದು. ಆ ಕತ್ರಿ ಇಬ್ಬರನ್ನ ಕಟ್ ಮಾಡ್ತದೆ, ಸೂಜಿ ಏನ್ ಮಾಡ್ತದೆ, ಒಲಿತದೆ. ಹಂಗೆ ನಮ್ದು DMK ಕಮ್ಯುನಿಸ್ಟ್ ಪಾರ್ಟಿ ಯಾವಾಗಲೂ ಕೂಡ ನಾವು ಹೊಲ್ಕೊಂಡು ಒಟ್ಟಿಗೆ ಇವತ್ತು ರಾಮಚಂದ್ರ ಈಗ ರಾಮಚಂದ್ರನವರು ನಿಮ್ಗೆ ಯಾರಿಗಾರು ಒಬ್ಬನಿಗೆ ಒಂದು ಲಂಚ ತೆಗೆದುಕೊಂಡಿದ್ದಾರಾ? ಮೋಸ ಮಾಡಿದ್ದಾರಾ? ಒಬ್ಬ ಸರಳ ನಾಯಕತ್ವ ತರ ಇವತ್ತು ನಿಮ್ಮ ಸೇವಕನಾಗಿ ಇವತ್ತು ಆತ ದುಡಿತಾ ಇದ್ದಾನೆ. ಇಡೀ ಕರ್ನಾಟಕ ಸರ್ಕಾರದ ಶಕ್ತಿ, ಕಮ್ಯುನಿಸ್ಟ್ ಪಕ್ಷದ ಶಕ್ತಿ, DMK ಶಕ್ತಿ, 20 ಪಕ್ಷದ ಶಕ್ತಿ ಎಲ್ಲ ಕೂಡ ರಾಮಚಂದ್ರ ಪರವಾಗಿ ಇದೆ ಅಂತ ಹೇಳಲಿಕ್ಕೆ ನಾನು ಬಂದಿದ್ದೇನೆ. ಅವರ ಗೆಲುವು ನಿಮ್ಮ ಗೆಲುವು, ಅವರ ಶ್ರಮ ನಿಮ್ಗೆ ಫಲ. ಇದನ್ನ ತಾವು ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಇವತ್ತು ತಾವು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಈ ಉರಿ ಬಿಸಿಲಿನಲ್ಲಿ ಇಷ್ಟು ತಾಳ್ಮೆಯಿಂದ ನನ್ನ ಭಾಷಣ ಕೇಳ್ತಾ ಇದ್ದೀರಲ್ಲ, ನಿಮ್ಮೆಲ್ಲರೂ ಕೂಡ 1 ಕೋಟಿ ನಮಸ್ಕಾರಗಳು. ಒಂದು ಗಮನದಲ್ಲಿ ಇಟ್ಕೊಳ್ಳಿ, ದೇವರು ವರನೂ ಕೊಡುವುದಿಲ್ಲ, ಶಾಪನೂ ಕೊಡುವುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಕೊಟ್ಟಂತ ಅವಕಾಶವನ್ನ ಯಾವ ರೀತಿ ನಾವು ಉಪಯೋಗಿಸ್ಕೊಳ್ತೀವಿ ಅಂತ ಬಹಳ ಮುಖ್ಯ. ಹಂಗೆ ರಾಮಚಂದ್ರರವರು ಹಿಂದೆ ನೀವು ಅವನ್ನ MLA ಮಾಡಿ ಕೊಟ್ಟಂತ ಸಂದರ್ಭದಲ್ಲಿ ನಿಮ್ಮ ಸೇವೆಯನ್ನ ಪ್ರಾಮಾಣಿಕವಾಗಿ ಸೇವೆಯನ್ನ ಮಾಡಿ ಅವಕಾಶವನ್ನ, ನಿಮ್ಮ ಹೃದಯವನ್ನ ಗೆದ್ದಿದ್ದಾರೆ. ಅದು ಇಲ್ಲಿ ಬಹಳ ಮುಖ್ಯವಾದಂತ ವಿಚಾರ. ಹೆಣ್ಮಕ್ಳಿಗೆಲ್ಲ ಹೋಗಿ ಹೇಳಬೇಕು, ರಾಮಚಂದ್ರಗೆ ಓಟು 2,000 ರೂಪಾಯಿ ನಿಮ್ಮ ಅಕೌಂಟ್ಗೆ ಬರ್ತದೆ ಅನ್ನೋ ಮಾತನ್ನ ಅವ್ರಿಗೆ ಹೇಳಬೇಕು. ತಾಯಂದಿರಿಗೆಲ್ಲ ಹೇಳಬೇಕು, ಯಾರು ವಯಸ್ಸಾಗಿದ್ದಾರೆ ಅವ್ರಿಗೆಲ್ಲ ಅವರು ಕೂಡ 2,000 ರೂಪಾಯಿ ಕೊಡೋದು ಅಂತ ನಮ್ಮ ಪಕ್ಷ ಏನು DMK ಪಕ್ಷ ಇವತ್ತು ನಮ್ಮ ಎಲ್ಲ ಒಕ್ಕೂಟದ ಪಕ್ಷ, ಕಮ್ಯುನಿಸ್ಟ್ ಪಕ್ಷ, CPI ಪಕ್ಷ, ಎಲ್ಲ ಪಕ್ಷಗಳು ಇದನ್ನ ನಾವು ಅನೌನ್ಸ್ಮೆಂಟ್ ಮಾಡಿದ್ದೀವಿ. ಆದ್ರಿಂದ ಈ ರಾಜ್ಯಕ್ಕೆ ಒಂದು ಉತ್ತಮವಾದಂತ ಭವಿಷ್ಯ ಇದೆ. ಮೊನ್ನೆ ತಾನೇ ನಮ್ಮ DMK ಅಧ್ಯಕ್ಷರು ಈ ದೇಶದಲ್ಲಿ ನಮ್ದೆಲ್ಲ ಪಾರ್ಲಿಮೆಂಟ್ ಸೀಟ್ ಕಡಿಮೆ ಮಾಡಬೇಕು ಅಂತ ಅವರು ಒಂದು ದೊಡ್ಡ ಸಂಚ್ ನಡೆಸಿದ್ರು. ಆಮೇಲೆ ನಾವೇ ಹೇಳಿದೀವಿ 33% ಹೆಣ್ಮಕ್ಳಿಗೆ ಅಧಿಕಾರ ಕೊಡಿ ಅಂತ ನಾವು ಒಪ್ಕೊಂಡಿದೀವಿ. ಈ ಎಲೆಕ್ಷನ್ ಮಧ್ಯದಲ್ಲಿ ತಂದ್ಬಿಟ್ಟು ನಮ್ಗೆಲ್ಲ ಕತ್ರೆ ಮಾಡ್ಬಿಟ್ಟು ನಮ್ನೆಲ್ಲ ಮೂಲೆ ಕೂಡಿಸ್ಬೇಕು ಅಂತ ಹೊರಟಿದ್ರು.
ಸ್ಟಾಲಿನ್ ರವರು ಪ್ರತಿಭಟನೆ ಮಾಡಿ ಎಲ್ಲನೂ ಒಟ್ಟಿಗೆ ಸೇರಿ ರಾಹುಲ್ ಗಾಂಧಿ, ಸ್ಟಾಲಿನ್, ಮಲ್ಲಿಕಾರ್ಜುನ್ ಖರ್ಗೆ, ಕಮ್ಯುನಿಸ್ಟ್ ಅವರು ನಾವೆಲ್ಲ ಸೇರಿ ಒಗ್ಗಟ್ಟಿನಿಂದ ಬಿಲ್ ಅನ್ನ ತೆಗೆದು 30% ಹೆಣ್ಮಕ್ಳಿಗೆ ಇವತ್ತು ಕೂಡ ನಾವು ಬರ್ತಾ ಇದ್ದೀವಿ. ಈ ಪಂಚಾಯತಿಲಿ 50% ಕೊಡ್ತಾ ಇಲ್ವಾ? ಹಂಗೆ ಹೆಣ್ಮಕ್ಳಿಗೆ ಕೊಡಕ್ ನಾವು ರೆಡಿ ಇದ್ದೀವಿ. ಇದು ನಮ್ಮ ಪಕ್ಷದ, ನಮ್ಮ ಒಕ್ಕೂಟದ ಮೂಲಭೂತ ದಂಧ. ಇಂಡಿಯಾ ಅಲೈನ್ಸ್ ಬೆಂಗಳೂರಿನಲ್ಲಿ ರಚನೆ ಆಯ್ತು. ನೀವೆಲ್ಲ ಸೇರಿ ಬಂದಿದ್ರಿ. ನಮ್ಮ ಇಲ್ಲಿ ಪ್ರಕಾಶ್ ಅವರು ಕೂಡ ಇದ್ದಾರೆ. ಅವರು ಉತ್ತಮವಾಗಿ ಕೆಲಸವನ್ನ ಹಿಂದೆ ಎಲ್ಲ ಹೊಸೂರಿನಲ್ಲಿ ಮಾಡಿದ್ರು. ಮುಂದಕ್ಕೂ ಕೂಡ ಅವ್ರಿಗೂ ಕೂಡ ಒಂದು ದೊಡ್ಡ ಭವಿಷ್ಯ ಇದೆ. ಇವತ್ತು ರಾಮಚಂದ್ರ ಅವ್ರಿಗೆ ಸಹಾಯ ಮಾಡಬೇಕು ಅಂತೇಳಿ ನಾವೆಲ್ಲ, ನಾನು, ಶಿವಣ್ಣ, ನಂಜೇಗೌಡರು, ರಾಮಲಿಂಗಾರೆಡ್ಡಿ ಅವರು, ನಾವೆಲ್ಲ ರಾಮಾಜಿಗೌಡರು ಎಲ್ಲ ಕೂಡ ಬಂದು ನಿಮ್ಮ ಜೊತೆ ಕೈ ಜೋಡಿಸ್ಲಿಕ್ಕೆ ಇಲ್ಲಿಗೆ ನಾವು ಬಂದಿದ್ದೇವೆ. ಹಿಂದೆ 56,000 ಓಟಿಂದ ಗೆಲ್ಸಿದ್ದೀವಿ. ನನ್ನ ಕನಕಪುರದವರು ಅಶೋಕ್ ಮೇಲೆ 1,23,000 ಓಟಿಂದ ಗೆಲ್ಸಿದ್ರು. ಹಾಗೆ ಇವತ್ತು ನೀವು ಆಯ್ಕೆ ಮಾಡಬೇಕು. ಎಲೆಕ್ಷನ್ ಆದ್ಮೇಲೆ ನನ್ನ ಕರಿಬೇಕು. ತಿರ್ಗಾ ನಾನು ಬರ್ತೀನಿ. ನಿಮ್ಮೆಲ್ಲರೂ ಕೂಡ ಒಳ್ಳೇದಾಗ್ಲಿ, ಶುಭವಾಗ್ಲಿ. ರಾಮಚಂದ್ರ ಅವರ ಕೈಯನ್ನ ಬಲಪಡಿಸಬೇಕು ಅಂತ ಹೇಳಿ ನಾನು ಪ್ರಾರ್ಥಿಸಿ